ಹಾಂ, ವಿದ್ಯಾರ್ಥಿಗಳೇ ಬಿಡಿಸ್ರಿ. ಇವನ್ ಮತ್ತೊಂದು ಮಾದರಿ ಹಾಕ್ಯದ ನೋಡ್ರಿ. ಎ ಶಾಲೆ 200 ವಿದ್ಯಾರ್ಥಿಗಳಲ್ಲಿ 130 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಬಿ ಶಾಲೆ 80 ವಿದ್ಯಾರ್ಥಿಗಳಲ್ಲಿ 64 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಯಾವ ಶಾಲೆಯ ಫಲಿತಾಂಶ ಉತ್ತಮ? ವಿಡಿಯೋ ಆನ್ ಮಾಡಿ, ಯಾಕಂದ್ರೆ ಟೈಮ್ ಇರಂಗಿಲ್ಲ ಇದಕ್ಕೆ. ನೋಡ್ರಿ, ಎ ಶಾಲೆಯ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ನೀವು ಬಿಡಿಸೋದಾಗಿತ್ತು ಅಂತ ತಿಳ್ಕೊಂಡೆ ನಾವು ಬಂದಿರ್ತೀವಿ. ನೀವು ಮ್ಯೂಟ್ ತೆಗೆದಿರಿ ಅಂದ್ರೆ ನಾ ಬಿಡಿಸ್ಲಿಕ್ಕೆ ಬರ್ತೀನಿ. ಮ್ಯೂಟ್ ಮಾಡಿ ನೀವು ಗಣಿತ ಬಿಡಿಸ್ಬೇಕು. ಹಾಂ, ಎಲ್ಲರೂ ಬಿಡಿಸಿರ? ಎ ಶಾಲೆಯ ಶೇಕಡ ಉತ್ತೀರ್ಣ ಪ್ರಮಾಣ ಶೇಕಡ ಉತ್ತೀರ್ಣ ತಗೋಬೇಕು. ಎಷ್ಟು? 200 ವಿದ್ಯಾರ್ಥಿಗಳಿಗೆ 200 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಅಷ್ಟು 130 ವಿದ್ಯಾರ್ಥಿಗಳು ಉತ್ತೀರ್ಣ. ನೂರು ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ಶೇಕಡ ಅಂದ್ರೆ 100 ಅಂತ ಹಚ್ಕೋಬೇಕು. ನೋಡಿ, 100 ಗುಂಡ್ಲೆ 130 200 ತಿಳಿತಲ್ಲ? 100 ಒಂದಲೇ ಅಥವಾ ಹಿಂಗೆ ತೆಗೆದ್ಬಿಟ್ರು ನಡೀತದೆ. ಇವೆರಡು 0 ತೆಗೀರಿ, ಇವೆರಡು 0 ತೆಗೀರಿ. 2 ಒಂದಲೇ 2 6 12 2 5 10 ಬರೋಬ್ಬರಿ ಎಷ್ಟು ಬಂತಿದ್ರದ್ದು? ಶೇಕಡ 65 ಶೇಕಡ ಪ್ರಮಾಣ ಬಂತು. ನೋಡು, ಎ ಶಾಲೆಯ ಉತ್ತೀರ್ಣ ಪ್ರಮಾಣ 65 ಶೇಕಡ. ಇನ್ನು ಬಿ ಶಾಲೆಯ ಶೇಕಡ ಉತ್ತೀರ್ಣ ಪ್ರಮಾಣ ಅಷ್ಟೇ ಸಾಕು. ಎಷ್ಟು ಹುಡುಗರು? 80 ವಿದ್ಯಾರ್ಥಿಗಳಿಗೆ 64 ವಿದ್ಯಾರ್ಥಿಗಳು ಉತ್ತೀರ್ಣ. 64 ಉತ್ತೀರ್ಣ ಅಂತ ಅಷ್ಟೇ ಬರ್ಕೊಳ್ಳಿ, ಯಾಕಂದ್ರೆ ಭಾಳ ಬರಿಬಾರ್ದು, ಟೈಮ್ ಮಾಡೋದು. ಆಮೇಲೆ ಶೇಕಡ ಅಂದರೆ ಎಷ್ಟು? 100 ವಿದ್ಯಾರ್ಥಿಗಳಿಗೆ ಬರೋಬ್ಬರಿ ಎಷ್ಟು? ಶೇಕಡ ಪ್ರಮಾಣ ಅಂದರೆ ಈಕ್ವಲ್ ತರ್ತದವು, 100ಕ್ಕೆ ತಂದು ಬಿಡ್ತದೆ ಹೊಳೆ ಸರಾಸರಿ ಫಲಿತಾಂಶ. ಸರ್ವಾತ್ಮಕವಾಗಿ 80. ಈ ಪೂಜೋತು 8 ಒಂದಲೇ 8 ಎಂಟ್ಲೆ 10 ಎಂಟ್ಲೆ 80 ಶೇಕಡ. ಬಿ ಶಾಲೆಯ ಉತ್ತೀರ್ಣ ಪ್ರಮಾಣ ಬರೋಬ್ಬರಿ ಪ್ರಮಾಣ ಅಂದರೆ ಶೇಕಡ ಅಂದಂಗೆ ಅದು. ಪ್ರಮಾಣ 80 ಶೇಕಡ. ಯಾವುದು ಫಲಿತಾಂಶ ಹೆಚ್ಚು ಶೇಕಡದಾಗ? ಬಿ. ಆದ್ದರಿಂದ ಉತ್ತರ ಬಿ ಶಾಲೆಯ ಫಲಿತಾಂಶ. ನೋಡ್ರಿ ಹೆಂಗೆ ಬರೀಬೇಕು. ಬಿ ಶಾಲೆಯ ಫಲಿತಾಂಶ ಉತ್ತಮ. ಆನ್ಸರ್. ಇನ್ನೊಂದು ವಿದ್ಯಾರ್ಥಿಗಳೇ, ಈಗ ನೀವು ಏನು ಮಾಡ್ಬೇಕಂದ್ರೆ ನಾ ಏನು ಹೇಳ್ತಾನೋ, ನೀವು ಮೊದಲು ಈಗ ರೀತಿ ಪ್ರಕಾರ ಗಣಿತ ಕಲೀರಿ. ಆಮೇಲೆ OMRದಾಗ ಹಾಕಾಗ ಅದನ್ನು ಹೆಂಗೆ ಹಾಕಬೇಕನ್ನೋದು ಆ ಟ್ರಿಕ್ಸ್ ಏನದಲ್ಲ ಈಗ ಸದ್ಯ ನಾ ಹೇಳಿಕೊಡೋದಿಲ್ಲ. ಏನು ಬಿಡಿಸೋದೇ ಬೇಡ ನೀವು ಗಣಿತಗಳು. ಬರೀ ಪ್ರಶ್ನೆ ಓದ್ಕೊಳ್ಳಿ ಟಕ್ಕನ ಉತ್ತರ ಹಾಕಿಬಿಡ್ತಾರೆ. ಈಗ ನಾ ಹೇಳಿದೆ ಅಂದ್ರೆ ನೀವು ಮುಂದೆ ಏನು ಮಾಡ್ತೀರಿ ಗೊತ್ತದನ್ನು?
ಪರೀಕ್ಷೆ ಇನ್ನೊಂದು ತಿಂಗಳಿರ್ತ ಅದು ವಿಡಿಯೋ ಆಗ್ಲಿಕ್ಕೆ ಹತ್ತದ ಅವತ್ತನ್ನು ಬರೇ ನೀವು ಗಣಿತ ನೋಡಿಬಿಟ್ರೆ ಬಾಯಲ್ಲಿನೇ ಉತ್ತರ ಹಾಕೋತ ಹೋಗಿಬಿಡ್ತೀರಿ ನೀವು. ಒಂದು ಎಷ್ಟು ಇವೆಲ್ಲ ರೀತಿ ಪ್ರಕಾರ ಗಣಿತ ಕಲಿಯೋದ್ರಿಂದ ನಿಮ್ಮಲ್ಲಿ ಬುದ್ಧಿ ಸಾಮರ್ಥ್ಯ ಜಾಸ್ತಿ ಆಗ್ತವೆ. ಆಮೇಲೆ ನಾವು ಟ್ರಿಕ್ಸ್ ತೆಗೆದು ಹೇಳಿಬಿಟ್ಟಿವಿ ಅಂತಂದ್ರೆ ಏನಾಗ್ತದೆ, ಇಷ್ಟೆಲ್ಲ ಪ್ರಯತ್ನ ಮಾಡೋದು ಬಿಟ್ಟು ಬಿಡ್ತೀರಿ ನೀವು. ಅವು ಫಾಸ್ಟ್ ಫುಡ್ ತಿಂದಂಗೆ ಆಗ್ತವೆ. ಇದೆಲ್ಲ ಚಟ್ನಿ, ಕೋಸಂಬರಿ, ಚಪಾತಿ, ಎಲ್ಲ ಹೋಳಿಗೆ, ಪಾಯಸ ಗೀಸ ಎಲ್ಲ ಏಟು ತುಪ್ಪ ಗಿಪ್ಪ ಮೆಂತ್ಯದಿಟ್ಟು ಅದು ಎಲ್ಲ ಊಟ ಮಾಡಿದಂಗೆ ಆರೋಗ್ಯಕ್ಕೆ ಒಳ್ಳೆಯದು. ಕರಿಗಡುಬು, ಹೋಳಿಗೆ, ಪುರಿ ತಿಂದಂಗೆ. ಆಮೇಲೆ ಬರೀ ನೀವು ಟ್ರಿಕ್ಸ್ ಯೂಸ್ ಮಾಡಿದ್ರೆ ಅಲ್ಲೇ ರೋಡ್ನ್ಯಾಗ ನಿಂತ್ಕೆ ಚಿತ್ರ ಹಂಗೆ ತಿಂದು ಕಿಸನ್ ನೀರು ಕುಡಿದು ರೈಟ್ ಹಂಗೆ ಬ್ಯಾಡ. ಇದು ಮೃಷ್ಟಾನ್ನ ಭೋಜನ ಊಟ ಮಾಡಿರಿ, ಆಮೇಲೆ ನಿಮಗೆ ಶಾರ್ಟ್ ಟ್ರಿಕ್ಸ್ಗಳನ್ನು ಹೇಳ್ತಾನೆ.